ಇದಕ್ಕೆ ನೆನೆ ಸಂಜೆ ನಾನು ಬೀಜೋಪಚಾರ ಕೊಟ್ಟಿದ್ದೆ. ಬೀಜೋಪಚಾರ ಕೊಟ್ಟ ಕಾರಣ ಅದರ ಬೇರುಗಳು ತುಂಬ ಜಾಸ್ತಿ ಆಗಬೇಕು ಅಂತೇಳಿ ನೀವಿಲ್ಲಿ ನೋಡ್ತಾ ಇದ್ದೀರಾ. ಕ್ರೇಟಲ್ಲಿ ತಂದುಬಿಟ್ಟು ಕೊಟ್ಟಿರೋದು. ನೆನ್ನೆ ಇದ್ದಿದ್ದ ಬೇರುಗಳಿಗೂ ಇವತ್ತುಗಳಿಗೂ 50% ಎಕ್ಸ್ಟ್ರಾ ಡೆವಲಪ್ಮೆಂಟ್ ಆಗಿದೆ ಬೇರುಗಳು. ನೀವೇನು ನೋಡ್ತಾ ಇದ್ದೀರಾ, ವೈಟ್ ರೂಟ್ಸ್. ಒಂದು ಗಿಡಕ್ಕೆ ಅತಿ ಮುಖ್ಯವಾಗಿ ಪೋಷಕಾಂಶಗಳನ್ನ ಒದಗಿಸುವಂತಹ ಬೇರುಗಳು. ಇದು ಏನಪ್ಪ, ಗೋಲ್ಡನ್ ಸಾಯಿಲ್ದು ಬೀಜೋಪಚಾರ ಅಂತ ಒಂದು ಬಂದೈತಲ್ಲ, ಅದನ್ನ ಇವಾಗ ಕೊಡ್ತೀನಿ. ಈಗ ಯಾವುದೋ ಒಂದು ಪೈರ್ ಕಿತ್ಕೊ ಹೇಳ್ತೀನಿ. ಯಾವುದೋ ಒಂದು ಪೈರ್ ಕಿತ್ಕೊಬಿಡು. ಹಾಂ, ನೋಡು ಎಷ್ಟು ಬೀಜ ಐತೆ. ಹಂಗೆ ತೋರಿಸಿ ನನಗೆ ಬೇಕಾದ್ರೆ ಕ್ಯಾಮ್ರಾಗ. ನಾವು ಅಲ್ಲ, ಒಂದು ಸ್ವಲ್ಪ ದೂರ ಇಟ್ಟು. ಹಾಂ, ಹಂಗೆ. ಹಾಂ, ನೀನು ನೋಡ್ಕೊ ಇವಾಗ ಎಷ್ಟು ಪೈರ್ ಐತೆ, ಎಷ್ಟು ಬೇರೆ ಇದೆ ಅಂತ ನೋಡ್ತಾ ಇರೋ. ಹಾಂ, ಇವಾಗ ಅಲ್ಲೇನೆ ಗುರ್ತಿಕ್ಕಾದ್ರೆ ನೀನೇನೆ. ನಾಳೆ ಇದೀರ್ನೇ ಬೇರೆ ತೆಗೆದ್ಬಿಟ್ಟು ತೋರ್ಸೋಣ. ಸೊ ಎಲ್ಲರಿಗೂ ನಮಸ್ಕಾರ ರೈತ ಬಾಂಧವರೇ. ಈಗ ನೀವೇನು ನೋಡಿದ್ರಿ ಪ್ರಾಡಕ್ಟ್, ಇದು ಗೋಲ್ಡನ್ ಸಾಯಿಲ್ ಅವ್ರದ್ದು ಬೀಜೋಪಚಾರ ಅಂತೇಳಿ. ನಾನು ಈ ಟೊಮೊಟೊ ಸಸಿಗಳನ್ನ ನೆನ್ನೆ ಸಂಜೆ ತಂದಿರೋ ಅಂಥದ್ದು ನಮ್ಮ ತೋಟಕ್ಕೆ. ಇದಕ್ಕೆ ನೆನ್ನೆ ಸಂಜೆ ನಾನು ಬೀಜೋಪಚಾರ ಕೊಟ್ಟಿದ್ದೆ. ಬೀಜೋಪಚಾರ ಕೊಟ್ಟ ಕಾರಣ ಅದರ ಬೇರುಗಳು ತುಂಬ ಜಾಸ್ತಿ ಆಗಬೇಕು ಅಂತೇಳಿ ನೀವಿಲ್ಲಿ ನೋಡ್ತಾ ಇದ್ದೀರಾ. ಕ್ರೇಟಲ್ಲಿ ತಂದುಬಿಟ್ಟು ಕೊಟ್ಟಿರೋದು. ನೆನ್ನೆ ಇದ್ದಿದ್ದ ಬೇರುಗಳಿಗೂ ಇವತ್ತುಗಳಿಗೂ 50% ಎಕ್ಸ್ಟ್ರಾ ಡೆವಲಪ್ಮೆಂಟ್ ಆಗಿದೆ ಬೇರುಗಳು. ನೀವೇನು ನೋಡ್ತಾ ಇದ್ದೀರಾ, ವೈಟ್ ರೂಟ್ಸ್. ಒಂದು ಗಿಡಕ್ಕೆ ಅತಿ ಮುಖ್ಯವಾಗಿ ಪೋಷಕಾಂಶಗಳನ್ನ ಒದಗಿಸುವಂತಹ ಬೇರುಗಳು. ನಮಗೆ ನೆನ್ನೆ ಇದ್ದಿದ್ದಕ್ಕಿಂತ ಇವತ್ತು 24 ಗಂಟೆಯಲ್ಲಿ ದ್ವಿಗುಣಗೊಂಡಿದೆ. ಸೊ ಯಾವುದೇ ಒಂದು ಗಿಡಕ್ಕಾದ್ರೂ ಫಸ್ಟ್ಗೆ ಮುಖ್ಯವಾಗಿ ಅದಕ್ಕೆ ಬೇಕಾಗಿರೋ ಅಂಥದ್ದು ಬೇರುಗಳು. ಅದಕ್ಕೆ ರೂಟ್ಸು ತುಂಬ ಸ್ಟ್ರಾಂಗ್ ಆಗಿದ್ದರೆ ಅದು ನಾವು ಕೊಡುವಂತಹ ಎಲ್ಲ ಮೈಕ್ರೋ ನ್ಯೂಟ್ರಿಯನ್ಸ್ ಅಥವಾ ನ್ಯೂಟ್ರಿಯನ್ಸ್ ಅಥವಾ ಗೊಬ್ಬರ ಏನೇ ಹಾಕಿರೂ ತುಂಬ ಬೇಗನೆ ಗಿಡಕ್ಕೆ ಒದಗಿಸ್ಕೊಡುತ್ತೆ. ಸೊ ಎಲ್ಲರಿಗೂ ಗೊತ್ತಿರೋ ಥರನೇ ಬೇರೆ ತುಂಬ ಮುಖ್ಯವಾದದ್ದು. ಅದಕ್ಕೋಸ್ಕರ ಮೊದಲನೇ ಹಂತದಲ್ಲಿ ನಾವು ಸಕ್ಸಸ್ಫುಲ್ ಆಗಬೇಕು ಅಂದರೆ ನಾವು ಈ ಬೀಜೋಪಚಾರನ ಬಳಸಬೇಕು. ನಾನು ಇದನ್ನು 24 ಗಂಟೆ ಹಿಂದೆ ಬಳಸಿದ್ದೆ. ಅತ್ಯುತ್ತಮವಾದ ರಿಸಲ್ಟ್ ಬಂದಿದೆ ನನಗೆ. ಬರೀ ಉತ್ತಮವಾದ್ದಲ್ಲ, ಅತ್ಯುತ್ತಮವಾದ್ದು. ನಾನು ಇದಕ್ಕೂ ಮೊದಲು ಟೊಮೊಟೊನ ಗೋಲ್ಡನ್ ಸಾಯಿಲ್ ಉತ್ಪನ್ನ ಮಾತ್ರ ಬಳಸಿ ಬೆಳೆದಿದ್ದೆ. ತುಂಬ ಚೆನ್ನಾಗಿ ಇಳುವರಿ ಬಂದಿದೆ. ನಾರ್ಮಲ್ ಕೆಮಿಕಲಲ್ಲೂ ಯೂಸ್ ಮಾಡಿದೆ ಇದಕ್ಕೂ ಮೊದಲು. ಇದಕ್ಕೂ ಕಂಪೇರ್ ಮಾಡಿದ್ರೆ ಡಬ್ಬಲ್ಗಿಂತ ಹೆಚ್ಚಾಗಿರುವಂಥದ್ದು 2.5x ಅಷ್ಟು ಇಳುವರಿ ನನಗೆ ಜಾಸ್ತಿ ಆಗಿದೆ ಟೊಮೊಟೊದಲ್ಲಿ. ಈಗ ಮತ್ತೆ ಅದೇ ಗೋಲ್ಡನ್ ಸಾಯಿಲ್ನ ಬಳಸಿ ನಾನು ಟೊಮೊಟೊ ಮತ್ತು ಮೆಣಸಿನ ಗಿಡ ಹಾಕೋಂಥ ತಯಾರಿಯಲ್ಲಿದ್ದೀನಿ. ಇದು ನೋಡಿ, ಇದು ಮೆಣಸಿನ ಗಿಡ. ಇದರಲ್ಲೂ ಸಹ ರೂಟ್ಸು ಹೆಚ್ಚಾಗಿದೆ, ಡಬಲ್ ಆಗಿದೆ. ಸೊ ನೆನ್ನೆ ತಂದಾಗ ಬೇರುಗಳ ಸಂಖ್ಯೆ ತುಂಬ ಕಡಿಮೆ ಇತ್ತು. ನೋಡ್ತಾ ಇರ್ಬೋದು ನೀವು ಹೊಸ ಬೇರುಗಳು ಯಾವ ಥರ ಹೊರಗಡೆ ಬರ್ತಾ ಇದೆ ಅಂತೇಳಿ. ಇದು 24 ಗಂಟೆಯಲ್ಲಿ ಆಗಿರೋಂಥ ಬೆಳವಣಿಗೆ. ಒಂದು ನಾರ್ಮಲ್ ಬೇರುಗಳು ಏನು ಸುತ್ತಕೊಂಡಿದೆ, ಅದು ಹೊಸ ಬೇರುಗಳನ್ನ ನೀವು ಒಬ್ಸರ್ವ್ ಮಾಡಿದರೆ ಅದು ಈಗ ನಿಮಗೆ ಕುಡಿ ಥರ ಕಾಣಿಸ್ತಾ ಇದೆ ನೋಡಿ, ಒಂದು ಚಿಗುರು ಥರ. ಇದು ಹೊಸ ಬೇರುಗಳು. ಇದು ಗೋಲ್ಡನ್ ಸಾಯಿಲ್ ಅವರ ಬೀಜೋಪಚಾರದಿಂದ ಆಗಿರುವಂಥ ಬದಲಾವಣೆ. ಸೊ ಬಳಸೋ ವಿಧಾನ ತುಂಬ ಸುಲಭ. ನಾನು ನಿಮಗೆ ನೋಡಿಸಿದಂಥ ಬಾಟ್ಲು 1 ಲೀಟ್ರ್ ಬಾಟ್ಲ್ ಇರುತ್ತೆ. ಸೊ 15 20 ಲೀಟ್ರ್ ನೀರಿಗೆ 1/4 ಲೀಟ್ರ್ ಬೀಜೋಪಚಾರನ ಮಿಕ್ಸ್ ಮಾಡಿಕೊಂಡು ಸ್ಪ್ರೇಯರ್ ಕ್ಯಾನ್ ಅಥವಾ ಜಗ್ಗಿನ ಮುಖಾಂತರ ನೀವು ಸ್ಪ್ರೇ ಕೊಡ್ಬೋದು. ಪೂರ್ತಿ ಅದರಲ್ಲಿರೋಂಥ ಕೋಕೋಪೀಟ್ ಪೂರ್ತಿ ನೆನೆಯೋ ಥರ, ಅಥವಾ ಈ ರೀತಿ ಬಕೆಟಿಗೆ ಮಿಕ್ಸ್ ಮಾಡಿಕೊಂಡು ಈ ಜಗ್ಗಿನ ಸಹಾಯದಿಂದ ಹಾಕ್ಕೊಬೋದು. ಪೂರ್ತಿ ಕೋಕೋಪೀಟ್ ನೆನೆಯೋ ಥರ 1 ಟೈಮ್ ಕೊಟ್ಟರೆ ಸಾಕು. ಒಂದು ಬೀಜೋಪಚಾರ ಒಂದು ಕ್ರೇಟ್ಗೆ ನೀವು ಪೈರನ್ನ ನಾಟಿ ಮಾಡಬಹುದು. ಸೊ ಇದನ್ನು ಆದಷ್ಟು 24 ಅವರ್ 36 ಅವರ್ ಬಿಫೋರ್ ಮಾತ್ರ ಕೊಡಿ. ತುಂಬ ಜಾಸ್ತಿ ದಿನ ಬಿಡಬೇಡಿ, ಯಾಕೆಂದರೆ ಬೇರುಗಳ ಸಂಖ್ಯೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ನೀವು ನಾಟಿ ಮಾಡೋಕ್ಕಿಂತ 24 ಅಥವಾ 36 ಗಂಟೆ ಮೊದಲೇ ಕೊಟ್ಬಿಟ್ರೆ ನಿಮಗೆ ಕರೆಕ್ಟಾಗಿರುತ್ತೆ, ನೀವು ಯೂಸ್ ಮಾಡ್ಕೊಬೋದು. ಸೊ ನನ್ನ ಅನಿಸಿಕೆ ಪ್ರಕಾರ ಬೀಜೋಪಚಾರ ತುಂಬ ಅದ್ಭುತವಾಗಿ ಕಾರ್ಯನಿರ್ವಹಿಸಿದೆ. ನೀವು ನೋಡ್ಬೋದು, ಪೈರಿನ ಕ್ವಾಲಿಟಿ ಸ್ವಲ್ಪ ಕೆಟ್ಟದಾಗಿತ್ತು ನೆನ್ನೆ ತಂದಾಗ. ಸೊ ನೆನ್ನೆಗಿಂತ ಇವತ್ತು ಒಂದು 50% ಅಷ್ಟು ಪೈರಿನ ಕ್ವಾಲಿಟಿ ಚೆನ್ನಾಗಿ ಕಾಣ್ತಾ ಇದೆ. ನಾನು ನಾಳೆ ನಾಟಿ ಮಾಡೋ ಅಂಥದ್ದು.
ಬಟ್ ನಾನು ಪೂರ್ತಿ ಗೋಲ್ಡನ್ ಸಾಯಿಲ್ ಯೂಸ್ ಮಾಡೋದ್ರಿಂದ ಪೈರಿನ ಕ್ವಾಲಿಟಿ ಎಷ್ಟೇ ಕೆಟ್ಟದಾಗಿದ್ರೂ ಕೂಡ ಬೆಳೆ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಹೋಪ್ಸ್ ಇದೆ. ಇದನ್ನು ನಾನು ಆಲ್ರೆಡಿ ಟ್ರಯಲ್ ಮಾಡಿ ಯಶಸ್ವಿ ಆಗಿದ್ದೀನಿ. ನೀವು ಸಹ ಬಳಸಬಹುದು. ರೈತರಲ್ಲಿ ಮನವಿ ಏನಂದರೆ, ನೀವು ಯಾವುದೇ ಬೆಳೆ ಬೆಳೆಯೋಕ್ಕೆ ಮೊದಲು ಅದರ ಬೀಜನ ಆಯ್ಕೆ ಮಾಡೋದು, ಸೀಡ್, ಒಳ್ಳೆ ಉತ್ತಮ ಸೀಡ್ ಆಯ್ಕೆ ಮಾಡಬೇಕು. ಎರಡನೇದು, ನೀವು ನರ್ಸರಿಯಿಂದ ತಂದರೂ ಕೂಡ ಬೀಜೋಪಚಾರ ಮಾಡೋದು ತುಂಬ ಮುಖ್ಯವಾದ ಒಂದು ಅಂಶ. ಸೊ ಅದು ಮೊದಲ ಹಂತದ ಸಕ್ಸಸ್. ಧನ್ಯವಾದಗಳು. ಮೆಣಸಿನ ಪೈರು ಕಿತ್ಕೊಂಬನ ಒಂದು ಎತ್ಕ ಮೆಣಸಿನ ಪೈರು ನೋಡೋಣ. 1 2 3 4 ಪೈರು ಐತಿ. ಅದ್ರಾಗ ನೋಡು, ಅದ್ರಾಗ ಎಷ್ಟು ಬೇರೆ ಐತೆ ಅಂತ ನೋಡು. ಇಷ್ಟುದ್ದ ಗಿಡ ಐತೆ, ಅಷ್ಟು ಬೇರೆ ಐತೆ, ಹಂಗೆ ಇಕ್ಬಿಡಲ್ಲ ಏನು. ಇದಕ್ಕೆ ಬೀಜೋಪಚಾರ ಮಾಡ್ತೀನಿ, ತೋರಿಸ್ತೀನಿ ಹಿಂಗೆ. ಆಮೇಲೆ ಅದೇನು ಜಾಸ್ತಿ ಏನು ಹಾಕೋಣಂಗಿಲ್ಲ. ಇವಾಗ ಒಂದು ಕ್ಯಾನ್ಗೆ 200 ml ಹಾಕೊಂಡಿದ್ದೀನಿ, 15 ಲೀಟ್ರ್ ಕ್ಯಾನ್ಗೆ. ಆ ಬಾಟ್ಲ್ ತೋರಿಸ್ತೀನಿ ನಿನಗೆ ಆಮೇಲೆ. ಹಿಂಗವ ಇವಾಗ, ನಾಳೆಗೆ ನೋಡಿ ಹೆಂಗಿರುತ್ತೆ, ಹೆಂಗೆ ಚೇಂಜ್ ಆಗ್ತವೆ ಅಂತೇಳಿ. ಫುಲ್ಲು ಚೇಂಜ್ ಆಗ್ಬಿಡ್ತವೆ. ಹಿಂಗೆ ಕ್ರೇಟ್ ಒಳಗೆ ನೆಕ್ಸ್ಟ್ ಟೈಮ್ ನೀನು ಮಾಡಿರೋ ಅಷ್ಟೇನೆ, ಕ್ರೇಟ್ ಒಳಗೆ ಆ ಬೀಜೋಪಚಾರನ ಒಂದು ಕ್ಯಾನ್ಗೆ 200 ml ಮಿಕ್ಸ್ ಮಾಡ್ಕೊಬಿಡು. ಸುಮ್ಮನೆ ಹಿಂಗೆ ಸ್ಪ್ರೇ ಕೊಟ್ಬಿಡು. ಆ ಮಾಮೂಲಿ ಕೆಳಗಡೆ ಇದಿರುತ್ತಲ್ಲ ಕೋಕಾಪೀಟು, ಅದು ನೆನ್ಕೊಂಡ್ರೆ ಸಾಕು. ಗಿಡದಾಗಿಂದ ಸೋರ್ಬಿಟ್ಟು ಪೈರೊಳಗಿಂದ ಆ ಬುಡ ಕಡೆ ಬುಡದವರೆಗೂ ಹೋಗ್ಬಿಟ್ರೆ ಸಾಕು, ಏನು ಬೇಡ ಅದಕ್ಕೆ. ಇದಕ್ಕೆ ಅಂತೇನಿಲ್ಲ, ಯಾವ ಬೆಳೆಗೆ ಬೇಕಾದ್ರೂ ಕೊಡ್ಬೋದು. ಅಂದರೆ ಟೊಮೊಟೊಗೆ ಅಂತೇನಲ್ಲ, ಮೆಣಸಿನ ಗಿಡಕ್ಕೂ ಕೊಡ್ಬೋದು, ಎಲ್ಲದಕ್ಕೂ ಕ್ರೇಟಲ್ಲಿ ಯಾವುದೇ ಬಂದ್ರೂ ಕೊಡ್ಬೋದು. ಈಗ ಮನೇಲಿ ನುಗ್ಗೆ ಬೀಜ ಅವಲ್ಲ, ಅವು ಅಷ್ಟೇ ಅಲ್ಲಿ ಬೀಜೋಪಚಾರ ಅಂತ ಐತೆ, ಅದ್ರಾಗ ಒದ್ಬಿಟ್ಟು ಪ್ಯಾಕೆಟ್ ಮಾಡಿಬಿಡು, ಫಸ್ಟ್ ಕ್ಲಾಸಾಗಿ ಬಿಡ್ತವೆ. ಇರೋ ಲೆಕ್ಕ ಬೀಜಕ್ಕೆ ಕೊಡಬೇಕು, ನಾವು ಬೀಜಕ್ಕೆ ಕೊಡೋಕ್ಕಾಗಲ್ವಲ್ಲ, ಹಂಗಾಗಿ ಕ್ರೇಟಿಗೆ ಕೊಡೋದಷ್ಟೇನೆ. ಹಾಂ, ನಮಸ್ತೆ. ನೋಡಿ, ಇದು ಟೊಮೊಟೊ ಪೈರು ಮತ್ತು ಮೆಣಸಿನ ಪೈರು. ನರ್ಸರಿಯಿಂದ ಸೀದಾ ಸಸಿಗಳನ್ನ ತಂದಿದ್ದೀನಿ. ಇದಕ್ಕೆ ಗೋಲ್ಡನ್ ಸಾಯಿಲ್ ಅವ್ರದ್ದು ಬೀಜೋಪಚಾರ. ಫಸ್ಟ್ ಸೀಡ್ ಟ್ರೀಟ್ಮೆಂಟ್ ಮಾಡಬೇಕು ಲೆಕ್ಕಾಚಾರವಾಗಿ. ನಮಗೆ ಸೀಡ್ ಟ್ರೀಟ್ಮೆಂಟ್ ಅಂತ ಈಗ ಕಲ್ಚರ್ ಕಡಿಮೆ ಆಗಿರೋದ್ರಿಂದ, ನರ್ಸರಿ ಪೈರು ತಂದಿರೋದ್ರಿಂದ ಈ ಪೈರಿಗೆ ನಾನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ. ಇದು ತುಂಬ ಸರಳ ವಿಧಾನ. 1 ಲೀಟ್ರ್ ಬಾಟ್ಲಲ್ಲಿ ನಮಗೆ ಬೀಜೋಪಚಾರ ಲಿಕ್ವಿಡ್ ಸಿಗುತ್ತೆ, ಕಾನ್ಸಂಟ್ರೇಟು. ಸೊ ಅದನ್ನು ನಾನು 200 ml ಲಿಕ್ವಿಡ್ನ 15 ಲೀಟ್ರ್ ಸ್ಪ್ರೇಯರ್ ಕ್ಯಾನ್ 15 ಲೀಟ್ರ್ ನೀರು ಮಿಕ್ಸ್ ಮಾಡ್ಕೊಂಡು ಒಂದು ಕಡೆಯಿಂದ ಎಲ್ಲ ಕ್ರೇಟ್ಗಳಿಗೂ ಬೇರೆವರೆಗೂ ಹೋಗೋ ಥರ ಸ್ಪ್ರೇ ಕೊಡ್ತಾ ಇದ್ದೀನಿ ನೀಟಾಗಿ, ಫುಲ್ ನೆನೆಯೋ ಥರ. ನೋಡ್ತಾ ಇದ್ದೀರಾ? ಸೊ ಇದು ರೂಟ್ ಆಲ್ರೆಡಿ ನಾನು ತೋರಿಸಿದ್ದೀನಿ. ನಾಳೆ ಒಂದ್ಸತಿ ನಾವು ಚೆಕ್ ಮಾಡೋಣ, ನಾಳೆ ರೂಟ್ ಬದಲಾವಣೆ ಏನೇನು ಆಗಿರುತ್ತೆ ಅಂತ. ನಿಮಗೆಲ್ಲ ಇನ್ನೊಂದು ಸ್ವಲ್ಪ ಗೊತ್ತಿದೆ, ಬೇಕಾದ್ರೆ ನಾನು ರೂಟ್ಸ್ ತೋರಿಸ್ತೀನಿ, ಈಗೇನು ರೂಟ್ ಇದೆ ಅಂತ. ನಾಳೆ ನಾವೆಲ್ಲ ಬಿದ್ದರೆ ರೂಟ್ಸ್ ಬದಲಾವಣೆ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಇದರಲ್ಲೇ. ನೋಡಿ, ಈ ಥರ ಎಲ್ಲ ಕ್ರೇಟ್ಗಳಿಗೂ 4 ಮೂಲೆಗೂ ನೀಟಾಗಿ ಬೀಳೋ ಥರ ನೆನೆಸ್ತಾ ಇದ್ದೀನಿ. ಇದರಿಂದ ಗಿಡದ ರೂಟ್ಸ್ ಜಾಸ್ತಿ ಆಯಿತು ಅಂದರೆ ಅದರ ಅಬ್ಸರ್ವೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಮತ್ತು ಕ್ವಾಲಿಟಿ, ಗಿಡದ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ರೂಟ್ಸ್ ಜಾಸ್ತಿ ಆದಾಗೇ ನಾವು ಅದಕ್ಕೆ ಯಾವುದೇ ರೀತಿ ಗೊಬ್ಬರ ಏನೇ ಕೊಟ್ಟರು ಅದು ಅಬ್ಸರ್ವ್ ಮಾಡೋಕ್ಕೆ ಮುಖ್ಯವಾಗಿ ಬೇಕಾಗಿರೋಂಥ ರೂಟ್ಸು ಇಂಪ್ರೂವ್ ಆಗುತ್ತೆ. ನೋಡಿ, ಆ್ಯಕ್ಚುಲಿ ನನಗೆ 15 ಲೀಟ್ರ್ ನೀರೇ ಸ್ವಲ್ಪ ಜಾಸ್ತಿನೇ ಆಯಿತು. ಆ್ಯಕ್ಚುಲಿ ಇಷ್ಟೊಂದು ಅವಶ್ಯಕತೆ ಇರಲಿಲ್ಲ, ಬಟ್ ಸ್ಟಿಲ್ ಕೊಟ್ಟಿದ್ದೀನಿ. ಜಾಸ್ತಿ ಕೊಟ್ಟರೆ ಏನು ತೊಂದರೆ ಇಲ್ಲ ಅಂತ ಮಾಹಿತಿ ಸಿಕ್ಕಿರೋದ್ರಿಂದ ನೋಡ್ಬೋದು ನೀವು. ಸೊ ನಾನು ಸ್ಪ್ರೇಯರ್ ಕೆಪಾಸಿಟಿ 15 ಲೀಟ್ರನ್ನ 10 ನಿಮಿಷದಲ್ಲಿ ಅನ್ಲೋಡ್ ಮಾಡುತ್ತೆ. 10 ನಿಮಿಷ ಸ್ವಲ್ಪ ಲೆಂತಿ ವಿಡಿಯೋ ಆಗುತ್ತೆ ಅಂತ ನಾನು ವಿಡಿಯೋನ ಸ್ವಲ್ಪ ಪಾಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು.
ಸೊ ಮುಗೀತಾ ಇದೆ, ಕ್ಲೋಸ್ ಆಯಿತು. ಬನ್ನಿ ಈಗ ನಾವು ರೂಟ್ಸ್ ಚೆಕ್ ಮಾಡೋಣ. ಫಸ್ಟ್ ಇದರಲ್ಲಿ ಯಾವ ಥರ ರೂಟ್ ಇದೆ ಅಂತ. ಇದರಲ್ಲಿ ಆಲ್ರೆಡಿ ಇರೋವಂಥ ರೂಟ್ಸ್ ಇದು ಮೆಣಸಿನ ಗಿಡದಲ್ಲಿ. ಮತ್ತು ಟೊಮೊಟೊ ಅಲ್ಲಿ ಕೂಡ ಚೆಕ್ ಮಾಡುವ. ನೋಡ್ಬೋದು ನೀವು, ಟೊಮೊಟೊ ಚಿಕ್ಕ ಪೈರು. ಇದರಲ್ಲಿರೋಂಥ ರೂಟ್ಸ್ ಒಂದು ಸಿಂಗಲ್ ರೂಟ್ ಇದೆ, ಪ್ಲಸ್ ಸ್ವಲ್ಪ ಬಂಚಿದೆ. ಸೊ ನನಗೆ ಗೋಲ್ಡನ್ ಸಾಯಿಲ್ ಅವ್ರು ಗೊತ್ತಿರೋ ಮಾಹಿತಿ ಪ್ರಕಾರ 1 ಡೇಲ್ಲೇ ನಮಗೆ ರಿಸಲ್ಟ್ ನಮಗೆ ತುಂಬ ಅಚ್ಚುಕಟ್ಟಾಗಿ ಕಾಣುತ್ತೆ ಅಂದವ್ರೆ. ನಾನು ನಿಮಗೆ ತೋರಿಸ್ಕೊಡ್ತೇನೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಗೋಲ್ಡನ್ ಸಾಯಿಲ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಅನ್ನು ವೀಕ್ಷಿಸಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ನಂಬರ್ಗೆ ಕರೆ ಮಾಡಿ. ಒಂದು ಉತ್ತಮ ವಿಡಿಯೋರಿಗೂ ತಲುಪಲಿ. ದಯಮಾಡಿ ಶೇರ್ ಮಾಡಿ.